ಫ್ರೆಂಡ್ಸ್, ಇವತ್ತೊಂದು ಕಥೆಯನ್ನು ಹೇಳ್ತೀನಿ. ಕಥೆಯ ಹೆಸರು ದೊಡ್ಡವರು ಯಾರು. ಒಂದು ಸುಂದರವಾದ ಊರು. ಆ ಸುಂದರವಾದ ಊರಲ್ಲಿ ಒಂದು ಇಲಿಗಳ ಸುಂದರವಾದ ಕುಟುಂಬ ಇರುತ್ತಿತ್ತು. ಆ ಸುಂದರವಾದ ಇಲಿಗಳ ಕುಟುಂಬದಲ್ಲಿ ಅವಳಿಗೆ ಒಬ್ಬ ಮಗಳಿದ್ದಳು. ಆ ಕುಟುಂಬದವರೆಲ್ಲರೂ ಸೇರಿ ಆ ಮಗಳಿಗೆ ಮದುವೆ ಮಾಡಲು ಯೋಚಿಸಿದರು. ಮಗಳಿಗೆ ತಕ್ಕವರ ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದರು. ಆಗ ತಾಯಿ ಇಲಿ ಹೇಳಿದಳು, ಜಗತ್ತನ್ನೇ ಬೆಳಗುವ ಸೂರ್ಯನನ್ನು ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆ ಇದೆ ಎಂದು ಹೇಳಿದಳು. ಈ ವಿಷಯವನ್ನು ಕೇಳಿದ ಸೂರ್ಯನು, ನನಗಿಂತ ಇನ್ನೊಬ್ಬನು ದೊಡ್ಡವನಿದ್ದಾನೆ, ಅವನ ಹತ್ತಿರ ಹೋಗಿ ಎಂದು ಹೇಳಿದರು. ಅವನು ಯಾರು ಒಂದು ತಂದೆ ಇಲಿ ಪ್ರಶ್ನಿಸಿದರು. ಆವಾಗ ಸೂರ್ಯ ಹೇಳಿದನು, ನನಗಿಂತ ದೊಡ್ಡವು ಮೋಡ. ನಿಮಗಿಂತ ದೊಡ್ಡವನು ಯಾರು ಎಂದು ಪ್ರಶ್ನಿಸಿದನು. ಆವಾಗ ಮೋಡ ಹೇಳಿತು, ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ಅವನ ಬಳಿಗೆ ಹೋಗಿ ಎಂದು ಹೇಳಿತು. ಆಗ ತಂದೆ ಇಲಿ ಮತ್ತು ತಾಯಿ ಇಲಿ ಬೆಟ್ಟದ ರಾಜನ ಹತ್ತಿರ ಹೋಗಿ ಮದುವೆ ವಿಚಾರವನ್ನು ಕೇಳಿದರು. ಆದರೆ ಬೆಟ್ಟದ ರಾಜ ಹೇಳಿದನು, ನನಗಿಂತ ದೊಡ್ಡವನು ಇಲಿರಾಯ ಇರುವನು, ಅವನ ಹತ್ತಿರ ಹೋಗಿ ಎಂದು ಹೇಳಿದನು. ಆಗ ಇಡೀ ಕುಟುಂಬವು ತುಂಬ ದುಃಖದಿಂದ, ಅಯ್ಯೋ, ನಾವು ಸುಮ್ಮನೆ ಊರೆಲ್ಲ ತಿರುಗಾಡಿದೆವು, ನಮ್ಮಲ್ಲಿಯೇ ಇಲಿರಾಯ ಇರುವುದನ್ನು ಮರೆತು ನಮ್ಮ ಮಗಳಿಗೆ ಅವನನ್ನು ಕೊಟ್ಟು ಮದುವೆ ಮಾಡುವುದೇ ಉತ್ತಮ ಎಂದು ತಿಳಿದನು. ಈ ಕಥೆಯ ನೀತಿ ಏನು? ಅಂಗೈಯಲ್ಲಿ ತುಪ್ಪ ಇಟ್ಟುಕೊಂಡು ತುಪ್ಪ ಕಡಿಂದೆ ಊರೆಲ್ಲ ಪರದಾಡಿದ್ದೆವು.